ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯ 36ನೇ ವಚನ. ಪ್ರಿಯ ಸ್ನೇಹಿತರೆ, ದೇವರು ನಮ್ಮ ಸೃಷ್ಟಿಕರ್ತರಾಗಿದ್ದಾರೆ. ಅದಕ್ಕಾಗಿ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಮ್ಮ ಮೇಲೆ ಕನಿಕರ ತೋರಿಸುತ್ತಾರೆ ಮತ್ತು ತಾನು ಸೃಷ್ಟಿಸಿದ ಎಲ್ಲರೂ ಸಂತೋಷದಿಂದ ಇರಬೇಕೆಂದು ಅವರು ಬಯಸುತ್ತಾರೆ. ಪ್ರಾರ್ಥಿಸೋಣ. ದೇವ, ನಿಮ್ಮ ಕರುಣೆ ನಮಗೆ ನಿರಂತರ ಲಭಿಸುವಂತಾಗಲಿ. ಆಮೆನ್. लोकाचे जमे पळयवन ताचे काळीज कन्वळायन भरले. मातेवाचे शुभ वार्ता 20:9 ओळ 30 आणि 6. देव आमचो रचणार आणि आमचो पोसणार, तो आमचो सदांच मोग करता. आमचे थंय तो आपली कणवळाय दाखयता आनी ताच्या रचनान सदांच कुशल आसूंक जाय म्हूण तो आशेता. मागया सोम्या, तुजी दयाळाय आनी कणवळाय आमकां दाखय. आमीन.